ಮೊಬೈಲ್ನಲ್ಲಿ ಹೈನುಗಾರಿಕೆ ವಿಡಿಯೋ ನೋಡಿದಾಗ ಎಲ್ಲ ಸುಲಭ ಅಂತಲೇ ಕಾಣುತ್ತೆ. ಇಷ್ಟು ಹಸು, ಇಷ್ಟು ಲೀಟ್ರ್ ಹಾಲು, ತಿಂಗಳಿಗೆ ಇಷ್ಟು ಲಕ್ಷ ಆದಾಯ ಅಂತ ಕ್ಯಾಲ್ಕುಲೇಷನ್ ಹಾಕಿ ಒಂದು ದೊಡ್ಡ ಕನಸು ತೋರಿಸ್ತಾರೆ. ಆದರೆ ಆ ಕನಸಿನ ಹಿಂದೆ ಎಷ್ಟು ಕಷ್ಟ ಇದೆ ಅನ್ನೋದನ್ನು ಯಾರೂ ಹೇಳೋದಿಲ್ಲ. ಒಮ್ಮೆ ಈ ಹೈನುಗಾರಿಕೆ ವ್ಯವಸಾಯಕ್ಕೆ ಕಾಲಿಟ್ಟಾಗ ಹಸುಗಳಿಗೆ ಮೇವು ಹಾಕದೆ ಊಟಕ್ಕೆ ಕೂತಾಗ ಕೂಡ ಊಟ ಸರಿಯಾಗಿ ಮಾಡೋಕ್ಕಾಗಲ್ಲ. ಅವುಗಳ ಆರೋಗ್ಯ ಸರಿಯಿಲ್ಲ ಅಂದರೆ ರಾತ್ರಿ ನಿದ್ದೆನೇ ಬರಲ್ಲ. ಗೆಳೆಯರ ಜೊತೆ ಎಲ್ಲಾದರೂ ಹೋಗೋಣ ಅಂದರೆ ಮೊದಲು ಹಸುಗಳ ಕೆಲಸ ಮುಗಿಸಬೇಕು ಅನ್ನೋದು ನಮ್ಮ ಉತ್ತರ ಆಗಿರುತ್ತೆ. ನಮ್ಮ ಸಂತೋಷಕ್ಕಿಂತ ಅವುಗಳ ನೆಮ್ಮದಿ ಮುಖ್ಯ ಆಗಿರುತ್ತೆ. ಒಂದು ಕರು ಹುಟ್ಟಿದಾಗ ಆಗುವ ಸಂತೋಷ ಒಂದು ಹಸು ಕಳ್ಕೊಂಡಾಗ ಅದನ್ನು ಅನುಭವಿಸಿದವರಿಗಷ್ಟೇ ಗೊತ್ತಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಕಾಣೋದು ಹಾಲಿನ ಲೆಕ್ಕ ಮಾತ್ರ. ಆದರೆ ಅದರ ಹಿಂದೆ ಇರುವ ಕಣ್ಣೀರು, ತ್ಯಾಗ, ನಿದ್ದೆ ಇಲ್ಲದ ರಾತ್ರಿಗಳು, ಮನಸ್ಸಿನ ಒತ್ತಡ ಅವು ಯಾವುವು ಕಂಡು ಬಂದಿರುವುದಿಲ್ಲ. ಆದ್ದರಿಂದ ಹೈನುಗಾರಿಕೆಗೆ ಬರಬೇಕು ಅಂದರೆ ದುಡ್ಡಿಗಾಗಿ ಮಾತ್ರ ಬರಬೇಡಿ. ಹಸುಗಳನ್ನು ನಿಮ್ಮ ಕುಟುಂಬದವರಂತೆ ನೋಡಿಕೊಳ್ಳೋ ಮನಸ್ಸಿದ್ದರೆ ಬನ್ನಿ. ಕೊನೆಯದಾಗಿ ಹೇಳಬೇಕೆಂದರೆ ಹೈನುಗಾರಿಕೆಯ ಯಶಸ್ಸಿನ ರಹಸ್ಯ ಏನಂದರೆ ಮನೆಯವರ ಶ್ರಮ ಇದ್ದರೆ ಮಾತ್ರ ಯಶಸ್ಸು ತಾನಾಗೇ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.